ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭೋಜರಾಜ ಜಿ, ಭೂಗೋಳಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಶ್ರೀ ಡಿ ದೇವರಾಜ ಅರಸು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಣಸೂರು. ಈ ದಿನದ ತರಗತಿಯು ಮೈಸೂರು ವಿಶ್ವವಿದ್ಯಾನಿಲಯದ 6ನೇ ಸೆಮಿಸ್ಟರಿನ ಭೂಗೋಳಶಾಸ್ತ್ರ ವಿಷಯದ ಜನಸಂಖ್ಯಾ ಭೂಗೋಳಶಾಸ್ತ್ರ ಮತ್ತು ರಾಜಕೀಯ ಭೂಗೋಳಶಾಸ್ತ್ರ ಎಂಬ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗಾಗಿ ಈ ದಿನದ ತರಗತಿಯನ್ನು ಸಿದ್ಧಪಡಿಸಲಾಗುತ್ತಿದೆ. ಈ ದಿನದ ತರಗತಿಯ ಪ್ರಮುಖ ಚರ್ಚೆಯ ವಿಷಯ ತಟಸ್ಥ ವಲಯಗಳು. ಈ ದಿನದ ತರಗತಿಯಲ್ಲಿ ತಟಸ್ಥ ವಲಯಗಳು ಎಂದರೆ ಏನು, ಪ್ರಪಂಚದ ಯಾವ ಯಾವ ರಾಷ್ಟ್ರಗಳು ತಟಸ್ಥ ವಲಯಗಳಾಗಿ ಉಳಿದುಕೊಂಡಿವೆ ಎನ್ನುವ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡೋಣ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ರಾಜಕೀಯ ಭೂಗೋಳಶಾಸ್ತ್ರದಲ್ಲಿ ಹೆಚ್ಚು ಚರ್ಚೆಗೆ ಒಳಪಡುವಂತಹ ವಿಷಯಗಳೆಂದರೆ ಗಡಿ ರೇಖೆ, ಗಡಿ ಪ್ರದೇಶ ಹಾಗೂ ತಟಸ್ಥ ವಲಯಗಳು. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಗಡಿ ರೇಖೆ ಮತ್ತು ಗಡಿ ಪ್ರದೇಶಗಳನ್ನು ಕುರಿತು ಚರ್ಚೆ ಮಾಡಲಾಗಿದ್ದು, ಹಿಂದಿನ ತರಗತಿಯಲ್ಲಿ ತಟಸ್ಥ ವಲಯಗಳನ್ನು ಕುರಿತು ಚರ್ಚೆ ಮಾಡೋಣ. ರಾಜ್ಯಗಳು ಸಾಕಷ್ಟು ಸಂಪನ್ಮೂಲ ಅನುಕೂಲತೆಯನ್ನು ಹೊಂದಿರುವ ಜನವಸತಿಯ ಕೇಂದ್ರಗಳಲ್ಲಿ ವಿಕಾಸವನ್ನು ಹೊಂದಿ ಸುತ್ತಲಿನ ಭೂಭಾಗವನ್ನು ಆವರಿಸುತ್ತಾ ಜೀವಿಗಳಂತೆ ವಿಸ್ತಾರಗೊಂಡು ಬೆಳವಣಿಗೆಯನ್ನು ಹೊಂದಿವೆ. ಈಗ ಆಲ್ರೆಡಿ ನಾನು ಗಡಿ ಪ್ರದೇಶಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ, ಹಾಗೆ ರಾಷ್ಟ್ರ ಮತ್ತು ರಾಜ್ಯವನ್ನು ಕುರಿತು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರದ ನಿರ್ಮಾಣದ ಒಂದು ಪ್ರಕ್ರಿಯೆಯನ್ನು ನಾನು ಹೇಳ್ತಾ ಇದ್ದೆ. ಹೇಗೆ ಒಂದು ಪ್ರದೇಶದಲ್ಲಿ ನೆಲೆಯನ್ನು ನಿಂತ ಮಾನವ ತಾನು ಉತ್ಪಾದನೆ ಮಾಡಿದಂತಹ ಉತ್ಪನ್ನಗಳನ್ನು ನಗರ ಪ್ರದೇಶಗಳಲ್ಲಿ ತಂದು, ಅಥವಾ ಆ ಸಂದರ್ಭದಲ್ಲಿ ಒಂದು ಪ್ರದೇಶವನ್ನು ನಗರ ಪ್ರದೇಶವೆಂದು ಪರಿಗಣಿಸಲು ಸಾಧ್ಯ ಆಗ್ತಾ ಇರಲಿಲ್ಲ. ಆ ಕಾಲಘಟ್ಟದಲ್ಲಿ ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆ ಯಾವ ನಗರ ಪ್ರದೇಶಗಳು ಅಷ್ಟಾಗಿ ಕಂಡುಬರ್ತಾ ಇರಲಿಲ್ಲ. ಬಟ್ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ತಾನು ಬೆಳೆದಂತಹ ಬೆಳೆಗಳನ್ನು, ತಾನು ಉತ್ಪಾದಿಸಿದಂತಹ ಉತ್ಪನ್ನಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಸಂಪರ್ಕವನ್ನು ಹೊಂದಿದ್ದ ಮಾನವ, ಮತ್ತೊಂದು ಗುಂಪಿನ ಜನರ ಜೊತೆ ಸಂಪರ್ಕವನ್ನು ಹೊಂದಿದ್ದ. ಆ ಸಂಪರ್ಕ ಕೇಂದ್ರಗಳು ಏನಾಗಿದ್ದಾವಪ್ಪ ಅಂತಂದರೆ ಪ್ರಸ್ತುತ ನಗರಗಳಾಗಿ ಡೆವಲಪ್ ಆಗಿರೋದನ್ನು, ಅಭಿವೃದ್ಧಿ ಹೊಂದಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಆ ನಗರ ಪ್ರದೇಶಗಳು ಸುತ್ತಲಿನ ಇತರ ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಜೀವಿಗಳು ಹೇಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದ್ದಾವೋ, ಈಗ ಮಾನವನ ಒಂದು ಸಂತತಿಯನ್ನು ನಾವು ನೋಡಿದ್ರೆ 2001ರ ಜನಗಣತಿಯಲ್ಲಿ 100 ಕೋಟಿ 102 103 ಆ ಆಜುಬಾಜಿನಲ್ಲಿದ್ದಂತಹ ಒಂದು ಜನಸಂಖ್ಯೆಯ ಒಂದು ಪ್ರಮಾಣ 2011ರ ಜನಗಣತಿಯಲ್ಲಿ 121 ಕೋಟಿ ಜನಸಂಖ್ಯೆ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದರ ಅರ್ಥ ಏನಪ್ಪ ಅಂತಂದರೆ, ಭೂಮಿಯನ್ನು ಆಕ್ರಮಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೇಗೆ ಜೀವಿಗಳು ಡೆವಲಪ್ ಆಗ್ತಾ ಹೋಗ್ತಾ ಇದ್ದಾವೋ ಅದೇ ರೀತಿ ಮಾನವ ಸುತ್ತಲಿನ ಭೂಪ್ರದೇಶವನ್ನು ಆಕ್ರಮಣ ಮಾಡ್ಕೊಳ್ತಾ ಹೋದ. ಇವುಗಳನ್ನು ಪ್ರತ್ಯೇಕಿಸುವ ಗಡಿ ಭಾಗಗಳು, ಗಡಿನಾಡುಗಳು ಆರಂಭದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು, ಕ್ರಮೇಣ ಇವುಗಳು ಗಡಿ ರೇಖೆಗಳಾಗಿ ಪರಿವರ್ತನೆಯನ್ನು ಹೊಂದಿವೆ. ಯಾವಾಗ ಅವನು ಮಾನವ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಇತರೆ ಭೂಪ್ರದೇಶಗಳನ್ನು ಆಕ್ರಮಣ ಮಾಡ್ಕೊಳ್ತಾ ಹೋದ್ನೋ, ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಪ್ರದೇಶವನ್ನು ಆಕ್ರಮಣ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರತಿರೋಧಗಳು ಅಥವಾ ವಿರೋಧಗಳು ವ್ಯಕ್ತವಾದಂತಹ ಸಂದರ್ಭದಲ್ಲಿ ಅವನ ಒಂದು ಚಲನೆಗೆ ಹಿನ್ನಡೆ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಮತ್ತೊಬ್ಬರು ಅಥವಾ ತಾನು ಮತ್ತೊಂದು ಪ್ರದೇಶವನ್ನು ಆಕ್ರಮಣ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಆಗಲಿ ಅಂತಂದ್ಬಿಟ್ಟು ಗಡಿ ರೇಖೆಗಳನ್ನು, ಗಡಿ ಪ್ರದೇಶಗಳನ್ನು ಮಾನವ ನಿರ್ಮಾಣ ಮಾಡ್ಕೊಳ್ತಾ ಹೋದ. ಇದರಿಂದ ಇಂದು ವಿಶ್ವದ ನಕ್ಷೆಯು ಹಲವಾರು ರಾಜ್ಯಗಳು ಹಾಗೂ ಅವುಗಳ ಗಡಿ ರೇಖೆಗಳಿಂದ ಕೂಡಿದೆ. ಪ್ರಪಂಚದ ನಕ್ಷೆಯನ್ನು ನಾವು ನೋಡಿದ್ರೆ ಎಲ್ಲ ರಾಷ್ಟ್ರಗಳು ಸಹ ತನ್ನದೇ ಆದಂಥ ಗಡಿಯನ್ನು ಒಳಗೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಯಾವ ಭೂಪ್ರದೇಶವೂ ಸಹ ಖಾಲಿಯಾಗಿ ಉಳಿದಿಲ್ಲ. ಎಲ್ಲ ಭೂಪ್ರದೇಶವೂ ಸಹ ಮಾನವನಿಂದ ಆಕ್ರಮಣಗೊಂಡಿದೆ. ಮತ್ತು ಯಾವುದಾದ್ರೂ ಒಂದು ರಾಷ್ಟ್ರದಿಂದ ಆಕ್ರಮಣಗೊಂಡು ಒಂದು ಗಡಿ ಪ್ರದೇಶದ ಒಳಗಡೆ ಸೇರಿಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಪ್ರಪಂಚದ ಎಲ್ಲ ರಾಷ್ಟ್ರಗಳಿಗೂ ಪ್ರಸ್ತುತ ದಿನದಲ್ಲಿ ಗಡಿ ರೇಖೆ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇದರಲ್ಲಿ ಗಡಿ ರೇಖೆಗಳು ಸ್ಪಷ್ಟವಾಗಿದ್ದು ಯಾರಿಗೂ ಸೇರಿರದ ಭೂವಲಯಗಳನ್ನು ಕಾಣುವುದು ಅಸಾಧ್ಯ. ಎಲ್ಲ ಭೂಪ್ರದೇಶವೂ ಸಹ ಯಾವುದಾದ್ರೂ ಒಂದು ಭೂಗಡಿನಲ್ಲಿ ಸೇರಿಕೊಂಡಿದೆ. ಸೊ ಹಾಗಾಗಿ ಇಲ್ಲಿ ಯಾವುದಾದ್ರೂ ಎಂಟಿ ಸ್ಪೇಸ್ ಇದೆಯಾ ಭೂಮಿ ಮೇಲೆ ಅಂತ ನಾವು ನೋಡಿದ್ದೇ ಆದರೆ ಎಲ್ಲೂ ಸಹ ನಮಗೆ ಎಂಟಿ ಸ್ಪೇಸು ಅಥವಾ ಖಾಲಿ ಸ್ಪೇಸು, ಖಾಲಿ ಉಳಿದಿರುವಂತಹ ಯಾವುದೇ ರಾಷ್ಟ್ರಕ್ಕೆ ಸೇರಿರದ ಭೂಭಾಗಗಳು ಇವತ್ತೇನಾದರೂ ಸಿಗುತ್ತಾ ಅಂತಂದ್ಬಿಟ್ಟು ನಾವೇನಾದರೂ ನೋಡಿದ್ದೇ ಆದರೆ ಯಾವ ಭಾಗದಲ್ಲೂ ಸಹ ನಮಗದು ಕಂಡುಬರೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಗಡಿ ವಲಯಗಳು ಇಂದು ಭೂಪಟದಲ್ಲಿ ಅಸ್ತಿತ್ವದಲ್ಲಿಲ್ಲ.
ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ ಏನಪ್ಪ ಅಂತಂದರೆ, ಪ್ರಸ್ತುತ ದಿನದಲ್ಲಿ ನಾವು ಗಡಿ ರೇಖೆಗಳನ್ನು ನಾವು ಗಮನಿಸ್ತೀವಿ ಹೊರತು ಗಡಿ ವಲಯಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಬದಲಾಗಿ ಇನ್ನೊಂದು ಬಗೆಯ ವಲಯಗಳು ಕಂಡುಬರುತ್ತವೆ. ಅವುಗಳೆಂದರೆ ತಟಸ್ಥ ವಲಯಗಳು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಬಫರ್ ಝೋನ್ಸ್ ಅಂತ ಅಂದ್ಬಿಟ್ಟು ಕರಿತಾ ಹೋಗ್ತೀವಿ. ಗಡಿ ವಲಯಗಳು ಇವತ್ತು ಎಲ್ಲೂ ಸಹ ಕಂಡುಬರೋದಿಲ್ಲ. ಅದಕ್ಕೆ ವಿರುದ್ಧವಾಗಿ ಇವತ್ತು ಬಫರ್ ಝೋನ್ಸ್ಗಳು ಅಥವಾ ತಟಸ್ಥ ವಲಯಗಳು ಪ್ರಪಂಚದಾದ್ಯಂತ ಕಂಡುಬರ್ತಾ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಮೊದಲ ಮಹಾಯುದ್ಧದ ಆರಂಭಕ್ಕಿಂತ ಮೊದಲೇ ಕೆಲವು ರಾಜ್ಯಗಳು ಒಟ್ಟುಗೂಡಿ ಸಂಘ ಹಾಗೂ ಒಕ್ಕೂಟಗಳನ್ನು ನಿರ್ಮಿಸಿಕೊಳ್ಳುವ ಪರಿಪಾಠಗಳು ಬೆಳವಣಿಗೆಯನ್ನು ಹೊಂದಿದ್ದವು. ಹಲವಾರು ರಾಷ್ಟ್ರಗಳು ಸೇರಿಕೊಂಡು ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದನ್ನು ಅಥವಾ ಕಟ್ಕೊಳ್ತಿದ್ದನ್ನು ನಾವು ಮೊದಲನೇ ಮಹಾಯುದ್ಧಕ್ಕಿಂತ ಮೊದಲೇ ನಾವು ಅದನ್ನೆಲ್ಲ ಕಾಣ್ತಾ ಹೋಗ್ಬೋದು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಹಲವಾರು ರಾಷ್ಟ್ರಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನು, ಒಂದು ಸಂಘವನ್ನು ಕಟ್ಕೊಂತು ಅಂತಂದರೆ ಆ ಒಂದು ಒಕ್ಕೂಟಕ್ಕೆ ಒಂದು ಸ್ಟ್ರೆಂತ್ ಬರುತ್ತೆ. ಆ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಿಗೂ ಸಹ ಒಂದು ಸ್ಟ್ರೆಂತ್ ಅನ್ನೋದು, ಶಕ್ತಿ ಅನ್ನೋದು ಸಿಗುತ್ತೆ. ಮತ್ತೊಂದು ರಾಷ್ಟ್ರದ ದಬ್ಬಾಳಿಕೆಗೆ ಅಷ್ಟು ಈಸಿಯಾಗಿ, ಅಷ್ಟು ಸರಳವಾಗಿ ಆ ಒಂದು ರಾಷ್ಟ್ರ ಒಳಗಾಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ಎಲ್ಲ ರಾಷ್ಟ್ರಗಳು ಸೇರಿ ಅಥವಾ ಕೆಲವು ರಾಷ್ಟ್ರಗಳು ಸೇರಿ ಒಂದು ಒಕ್ಕೂಟವನ್ನು, ಒಂದು ಸಂಘವನ್ನು ನಿರ್ಮಾಣ ಮಾಡ್ಕೊಳ್ತಿದ್ದವು. ಈ ರೀತಿಯ ಒಕ್ಕೂಟಗಳಿಗೆ ರಾಜಕೀಯ, ರಕ್ಷಣೆ, ಆರ್ಥಿಕತೆ, ತಾತ್ವಿಕತೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಗಳು ಕಾರಣವಾಗಿ ಪರಿಣಮಿಸಿದವು. ರಾಜಕೀಯ ದೃಷ್ಟಿಕೋನದಲ್ಲಿ, ರಕ್ಷಣೆಯ ದೃಷ್ಟಿಕೋನದಲ್ಲಿ, ಆರ್ಥಿಕತೆಯ ದೃಷ್ಟಿಕೋನದಲ್ಲಿ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳನ್ನು, ತಾತ್ವಿಕ ದೃಷ್ಟಿಕೋನದಲ್ಲಿ ಒಕ್ಕೂಟಗಳನ್ನು ಮಾಡ್ಕೊಳ್ತಾ ಇದ್ದವು. ಅವರ ಒಂದು ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದರೆ, ಮೊದಲನೇ ಮಹಾಯುದ್ಧಕ್ಕಿಂತ ಮೊದಲು ಹಲವಾರು ರಾಷ್ಟ್ರಗಳು, ಸಣ್ಣ ಪುಟ್ಟ ರಾಷ್ಟ್ರಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನು ಮಾಡ್ಕೊಳ್ತಾ ಇದ್ದಾವೆ ಅಂತಂದರೆ, ಅಲ್ಲಿ ಮೊದಲ ಆದ್ಯತೆ ಯಾವುದಕ್ಕೆ ಇರ್ತಿತ್ತಪ್ಪ ಅಂತಂದರೆ ರಕ್ಷಣೆಗೆ ಆದ್ಯತೆಯನ್ನು ಕೊಡ್ತಾಯಿದ್ರು, ಆರ್ಥಿಕತೆಗೆ ಆದ್ಯತೆಯನ್ನು ಕೊಡ್ತಾಯಿದ್ರು ಮತ್ತು ರಾಜಕೀಯ ಸಂಘಟನೆಗೆ ಆದ್ಯತೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿರೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದು ಉದ್ದೇಶದಿಂದ ಇವುಗಳು ಒಟ್ಟುಗೂಡಿ ಒಕ್ಕೂಟಗಳನ್ನು ರಚಿಸಿಕೊಂಡು ಸನ್ನಿವೇಶಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಯಿತು. ಒಂದು ಉದ್ದೇಶ, ಒಂದು ಸನ್ನಿವೇಶವನ್ನು ಆರಾಮಾಗಿ ಈಸಿಯಾಗಿ ಎದುರಿಸ್ಬೋದು. ಈಗ ಒಂದು ರಾಷ್ಟ್ರ, ಒಂದು ಸಣ್ಣ ರಾಷ್ಟ್ರವನ್ನು ಯಾವುದಾದ್ರೂ ಒಂದು ರಾಷ್ಟ್ರ ಆಕ್ರಮಣ ಮಾಡ್ಕೊಳ್ತಾ ಇದೆ ಅಂತಂದರೆ, ಆ ಸಣ್ಣ ರಾಷ್ಟ್ರಕ್ಕೆ ಆ ಒಂದು ರಾಷ್ಟ್ರವನ್ನು, ಆಪೋಸಿಟ್ ಇರುವಂತಹ ರಾಷ್ಟ್ರವನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯ ಕಡಿಮೆ ಆಗುತ್ತೆ. ಅದೇ ಒಂದು ಸಣ್ಣ ರಾಷ್ಟ್ರ ಹಲವಾರು ರಾಷ್ಟ್ರಗಳನ್ನು ಸೇರಿದಾಗೆ ಒಂದು ಒಕ್ಕೂಟದ ಒಳಗಡೆ ಸೇರ್ಕೊಂತು ಅಂತಂದರೆ, ಯಾವುದಾದ್ರೂ ಒಂದು ರಾಷ್ಟ್ರ ಏನಾದರೂ ಆ ಒಂದು ರಾಷ್ಟ್ರವನ್ನು ಆಕ್ರಮಣ ಮಾಡಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದರೆ, ಆ ಒಂದು ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಆ ಒಂದು ರಾಷ್ಟ್ರದ ರಕ್ಷಣೆಗೆ ಬರ್ತಾ ಇದ್ದೋ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಸನ್ನಿವೇಶವನ್ನು ಎದುರಿಸಲು ಒಂದು ಒಕ್ಕೂಟವನ್ನು ಮಾಡ್ಕೊಳ್ತಿದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಪ್ರತಿ ಒಕ್ಕೂಟವು ತಮ್ಮ ಪ್ರಭಾವವನ್ನು ವಿಸ್ತರಿಸುತ್ತಾ ಮುಂದುವರಿದು ಮತ್ತೊಂದು ಬಣದೊಡನೆ ಘರ್ಷಿಸುವ ಹಂತವನ್ನು ತಲುಪಿದವು. ಆ ಸಂದರ್ಭದಲ್ಲಿ ಗುಂಪುಗಾರಿಕೆ ಅನ್ನೋದು ಏನಾಗಿದೆಯೋ ಆ ಗುಂಪುಗಾರಿಕೆ ಅನ್ನೋದು ಮತ್ತೊಂದು ಗುಂಪಿನ ವಿರುದ್ಧವಾಗಿ ಹೋಗುವಂತಹ ಸಂದರ್ಭಗಳು ನಿರ್ಮಾಣ ಆಗ್ತಾಯಿದ್ದೋ. ಕೆಲವೊಂದು ಸಂದರ್ಭದಲ್ಲಿ ಘರ್ಷಣೆ ಆಗುವಂತಹ ಸಾಧ್ಯತೆಗಳು ಇರ್ತಾಯಿದ್ದೋ. ಇದನ್ನು ನಿಯಂತ್ರಿಸಲು, ಅವುಗಳನ್ನು ತಟಸ್ಥೀಕರಣಗೊಳಿಸಲು ಈ ಬಣಗಳ ನಡುವೆ ತಟಸ್ಥ ವಲಯಗಳನ್ನು ಗುರುತಿಸಿಕೊಂಡವು. ಏನು ಈಗ ಆರಂಭದ ದಿನಗಳಲ್ಲಿ ಅಂದರೆ ಮೊದಲನೇ ಮಹಾಯುದ್ಧಕ್ಕಿಂತ ಮೊದಲೇ ಇದ್ದಂತಹ ಒಂದು ಚಿತ್ರಣವನ್ನು ನಾವು ನೋಡಿದ್ರೆ, ಹಲವಾರು ರಾಷ್ಟ್ರಗಳು ಸೇರಿ ಒಂದು ಬಣಗಳನ್ನು ಮಾಡ್ಕೊಳ್ತಾ ಇದ್ದೋ. ಎರಡು ಬಣಗಳ ನಡುವೆ ಏನಾದರೂ ಘರ್ಷಣೆ ನಡೆಯುವಂತಹ ಸಾಧ್ಯತೆಗಳು ನಿರ್ಮಾಣ ಆಗ್ತಾಯಿದೆ, ಆ ರೀತಿಯಾದಂಥ ಸಂದರ್ಭಗಳು ನಿರ್ಮಾಣ ಆಗ್ತಾ ಇದ್ದಾವೆ ಅನ್ನೋ ಒಂದು ಸಂದರ್ಭ ಬಂತು ಅಂತಂದರೆ, ಅದೆರಡರ ನಡುವೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ರಾಷ್ಟ್ರ ಯುದ್ಧವನ್ನು ಮಾಡಲು ಅಥವಾ ಎದುರಿಸಲು ಅಸಾಧ್ಯವಾಗಿರುವಂತಹ ರಾಷ್ಟ್ರಗಳು ಏನಾದರೂ ಇತ್ತು ಅಂತಂದರೆ, ಶಾಂತಿಪ್ರಿಯ ರಾಷ್ಟ್ರಗಳು ಏನಾದರೂ ಇತ್ತು ಅಂತಂದರೆ, ಆ ಎರಡು ರಾಷ್ಟ್ರಗಳನ್ನು ಅಥವಾ ಆ ಎರಡು ರಾಷ್ಟ್ರಗಳಲ್ಲಿ ಇರುವಂತಹ ಹಗೆತನ ಆಗಿರ್ಬೋದು ಅಥವಾ ದ್ವೇಷ ಆಗಿರ್ಬೋದು ಅಥವಾ ಯುದ್ಧದ ಮನೋಭಾವ ಆಗಿರ್ಬೋದು, ಇದನ್ನು ತಡೆಗಟ್ಟುವಂತಹ ಕೆಲಸಗಳನ್ನು ಮಧ್ಯದಲ್ಲಿದ್ದಂತಹ ರಾಷ್ಟ್ರಗಳು ಮಾಡ್ತಾಯಿದ್ದವು. ಈಗ ನಾವು ಮಧ್ಯವರ್ತಿಗಳು ಅಂತಂದ್ಬಿಟ್ಟು ನಾವು ಕರಿತೀವಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾರಾದರೂ ಇಬ್ಬರು ಜಗಳ ಮಾಡ್ತಾಯಿದ್ದಾರೆ ಅಥವಾ ಎರಡು ಕುಟುಂಬದವರು ಅಥವಾ ಎರಡು ಗುಂಪಿನವರು ಜಗಳ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ, ಮಧ್ಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಸಮಾಧಾನ ಮಾಡುವಂತಹ ಕೆಲಸವನ್ನು ಅಥವಾ ಅವರ ಇಬ್ಬರ ನಡುವಿನ ದ್ವೇಷವನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳನ್ನು ನಾವು ಈಗಲೂ ಸಹ ನಮ್ಮ ಸಮಾಜಗಳಲ್ಲಿ ಕಾಣ್ತಾ ಹೋಗ್ಬೋದು. ಅದೇ ರೀತಿಯಾದಂತಹ ಕೆಲಸಗಳನ್ನು ತಟಸ್ಥ ವಲಯಗಳು ಮಾಡ್ತವೆ. ಆ ತಟಸ್ಥ ವಲಯಗಳ ಒಂದು ಕೆಲಸ ಏನಾಗಿರುತ್ತಪ್ಪ ಅಂತಂದರೆ, ಯಾವುದ್ರ ಜೊತೆನೂ ಸಹ ಅದು ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ, ಶಾಂತಿಯುತವಾಗಿರುತ್ತೆ. ಅದಕ್ಕೇನಕ್ಕೆ ಶಾಂತಿಯುತವಾಗಿರುತ್ತಪ್ಪ ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ಆ ರಾಷ್ಟ್ರಗಳು ತುಂಬ ವೀಕ್ ಇರುತ್ತೆ,
ಬೇರೆ ರಾಷ್ಟ್ರಗಳನ್ನು ಎದುರಿಸುವಂತಹ ಸಾಮರ್ಥ್ಯ ಆ ರಾಷ್ಟ್ರಗಳಿಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದು ಶಾಂತಿಯುತವಾಗಿ ಉಳ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಆ ರಾಷ್ಟ್ರಗಳು ಇತರೆ 2 ರಾಷ್ಟ್ರಗಳನ್ನು, ಅಕ್ಕಪಕ್ಕದ 2 ರಾಷ್ಟ್ರಗಳನ್ನು ಯುದ್ಧವನ್ನು ಅಥವಾ ಘರ್ಷಣೆಯನ್ನು ಕಡಿಮೆ ಮಾಡಿಸುವಂತಹ ಕೆಲಸವನ್ನು ಆ ರಾಷ್ಟ್ರ ಮಾಡ್ತಾ ಹೋಗುತ್ತೆ. ತಟಸ್ಥ ವಲಯಗಳ ಸ್ವರೂಪ ಮತ್ತು ಗುಣಲಕ್ಷಣಗಳು. ತಟಸ್ಥ ವಲಯಗಳು ಬಲಹೀನ ರಾಜ್ಯಗಳಾಗಿದ್ದು, ಇಲ್ಲಿ ಮೊದಲನೇ ಪಾಯಿಂಟನ್ನೇ ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ತಟಸ್ಥ ವಲಯಗಳು ಅಂತ ಬಂದಾಗ ಅವು ಬಲಹೀನ ರಾಜ್ಯಗಳಾಗಿರ್ತವೆ. ಇವು 2 ವಿರುದ್ಧ ಬಣಗಳ ಅಥವಾ 2 ವಿರುದ್ಧ ಬಣದ ನಡುವೆ ಇದ್ದು ಅವುಗಳನ್ನು ತಟಸ್ಥೀಕರಣಗೊಳಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ. 2 ವಿರುದ್ಧ ಬಣ ಏನಿರುತ್ತೆ ಅಥವಾ 2 ಶಕ್ತಿಶಾಲಿ ಗುಂಪು ಏನಿರುತ್ತೆ ಅದನ್ನು ಶಾಂತಗೊಳಿಸುವ ಅಥವಾ ತಟಸ್ಥಗೊಳಿಸುವ ಕಾರ್ಯವನ್ನು ತಟಸ್ಥ ವಲಯದಲ್ಲಿ ಕಂಡುಬರುವಂತಹ ರಾಜ್ಯಗಳು ಮಾಡುತ್ತೆ. ಇವು ಒಂದು ಬಣ ಅಥವಾ ಮತ್ತೊಂದು ಬಣಕ್ಕೆ ಸೇರಿರುವ ರಾಜ್ಯಗಳು ಮುಂದುವರಿಯುವುದನ್ನು ತಡೆಗಟ್ಟಿ ಮುಂದೆ ಉಂಟಾಗಬಹುದಾದ ಘರ್ಷಣೆಯನ್ನು ತಪ್ಪಿಸುವವು. ಯಾವುದಾದ್ರೂ ಒಂದು ಬಣ ಆಕ್ರಮಣ ಮಾಡಿಕೊಂಡು ಮುಂದೆ ಹೋಗುತ್ತೆ ಅಥವಾ ಇನ್ನೊಂದು ಬಣವನ್ನು ಆಕ್ರಮಣ ಮಾಡಿಕೊಳ್ಳುತ್ತೆ ಅಥವಾ ಏನಾದರೂ ಒಂದು ರಾಜ್ಯದ ಮೇಲೆ ಯುದ್ಧವನ್ನು ಮಾಡೋದಕ್ಕೆ ಹೋಗುತ್ತೆ ಅಥವಾ ರಾಷ್ಟ್ರದ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಹೋಗುತ್ತೆ ಅನ್ನೋ ಒಂದು ಸಂದರ್ಭ ಕಂಡು ಬರ್ತಾ ಇದೆ ಅಂತಂದರೆ ಆ ಒಂದು ತಟಸ್ಥ ರಾಜ್ಯ ಏನು ಮಾಡುತ್ತಪ್ಪ ಅಂತಂದರೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಅಥವಾ ಘರ್ಷಣೆಯನ್ನು ಮಾಡುವಂತಹ ರಾಜ್ಯವನ್ನು ಶಾಂತಗೊಳಿಸುವ, ತಟಸ್ಥಗೊಳಿಸುವ ಕಾರ್ಯವನ್ನು ಈ ತಟಸ್ಥ ರಾಜ್ಯಗಳು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಒಂದು ಪ್ರದೇಶದಲ್ಲಿ ಘರ್ಷಣೆ ಉಂಟಾಗೋದನ್ನು ತಟಸ್ಥ ರಾಜ್ಯಗಳು ತಪ್ಪಿಸುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಲಯಗಳನ್ನು ಭೂ ತಟಸ್ಥ ಭಾಗಗಳು ಹಾಗೂ ಜಲ ತಟಸ್ಥ ಭಾಗಗಳು ಎಂದು 2 ವಿಧಗಳಾಗಿ ವಿಂಗಡಿಸಬಹುದು. ತಟಸ್ಥ ವಲಯಗಳನ್ನು 2 ವಿಧಗಳಾಗಿ ವಿಂಗಡಣೆ ಮಾಡ್ಕೊಬೋದು. ಮೊದಲನೆಯದಾಗಿ ಭೂ ತಟಸ್ಥ ವಲಯಗಳು ಮತ್ತು ಎರಡನೆಯದಾಗಿ ಜಲ ತಟಸ್ಥ ವಲಯಗಳು ಅಂತಂದ್ಬಿಟ್ಟು 2 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ಬೋದು. ಆದರೆ ಪ್ರಸ್ತುತ ದಿನದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹದ್ದು ಯಾವುದಪ್ಪ ಅಂತಂದರೆ ಭೂ ತಟಸ್ಥ ವಲಯ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ನಾವು ಮೇಯ್ನಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ ತಟಸ್ಥ ವಲಯ ಅಂತ ಬಂದಾಗ ಅದೊಂದು ಬಲಹೀನ ರಾಜ್ಯ ಆಗಿರುತ್ತೆ. ಸೊ ಆ ಬಲಹೀನ ರಾಜ್ಯದ ಪ್ರಮುಖ ಕೆಲಸ ಏನಾಗಿರುತ್ತಪ್ಪ ಅಂತಂದರೆ ಆ ಬಲಹೀನ ರಾಜ್ಯ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತಪ್ಪ ಅಂತಂದರೆ 2 ರಾಜ್ಯಗಳನ್ನು ವಿಶ್ವಾಸಕ್ಕೆ ತಗೊಳುತ್ತೆ. 2 ರಾಜ್ಯಗಳ ಜೊತೆ ಅಪೋಸಿಟ್ 2 ರಾಜ್ಯಗಳು ಏನು ಫೈಟ್ ಮಾಡ್ತಾ ಇರ್ತಾವೋ ಆ 2 ರಾಜ್ಯಗಳ ಜೊತೆ ಸಹ 2 ರಾಜ್ಯಗಳ ಜೊತೆ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರುತ್ತೆ. 2 ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ 2 ರಾಜ್ಯಗಳ ನಡುವೆ ನಡೆಯುವಂತಹ ಘರ್ಷಣೆಗಳನ್ನು ಅಥವಾ ಕಲಹಗಳನ್ನು, ಯುದ್ಧಗಳನ್ನು ಶಾಂತಿಯುತವಾಗಿ ತಟಸ್ಥಗೊಳಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತೆ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಇನ್ನೊಂದು ಅಂಶ ಏನಪ್ಪ ಅಂತಂದರೆ ಒಂದು ಗುಂಪು ಇನ್ನೊಂದು ಗುಂಪಿನ ಭೂಪ್ರದೇಶವನ್ನು ಆಕ್ರಮಿಸಿಕೊಳ್ಳುವಂತಹ ಸಂದರ್ಭ ಏನಾದ್ರು ಬಂತು ಅಂತಂದರೆ ತಟಸ್ಥ ವಲಯ ಮಧ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಆಕ್ರಮಣ ನೀತಿಯನ್ನು ತಡೆಯುವಂತಹ ಕೆಲಸವನ್ನು ತಟಸ್ಥ ವಲಯಗಳು ಮಾಡುತ್ತೆ. ಭೂ ತಟಸ್ಥ ವಲಯಗಳು ಭೂಭಾಗಗಳ ಆಕ್ರಮಣ, ಪ್ರಭಾವವನ್ನು ವಿಸ್ತರಣೆ ಮೊದಲಾದ ಕಾರಣಗಳಿಂದ ವಿವಿಧ ರಾಜ್ಯ ಅಥವಾ ಬಣಗಳ ನಡುವೆ ಉಂಟಾಗಬಹುದಾದ ಘರ್ಷಣೆಗಳನ್ನು ತಡೆಗಟ್ಟಲು ಹಲವಾರು ರಾಜ್ಯಗಳನ್ನು ತಟಸ್ಥ ವಲಯಗಳಾಗಿ ರೂಪಿಸಲಾಗುವುದನ್ನು ರಾಜಕೀಯ ನಕ್ಷೆಗಳಲ್ಲಿ ಕಾಣಬಹುದು. ಪ್ರಪಂಚದಾದ್ಯಂತ ಇರುವ ರಾಷ್ಟ್ರಗಳಲ್ಲಿ ರಾಷ್ಟ್ರಗಳ ನಡುವೆ, ರಾಜ್ಯಗಳ ನಡುವೆ ಘರ್ಷಣೆ ಆಗದೇ ಇರೋ ರೀತಿ ನೋಡಿಕೊಳ್ಳಲು ಹಲವಾರು ರಾಜ್ಯಗಳನ್ನು ಅಥವಾ ಹಲವಾರು ರಾಷ್ಟ್ರಗಳನ್ನು ತಟಸ್ಥ ವಲಯಗಳನ್ನಾಗಿ ರೂಪಿಸಿರೋದನ್ನು ನಾವು ನಕ್ಷೆಯ ಮೇಲೆ ನಾವು ಕಾಣ್ತಾ ಹೋಗ್ಬೋದು. ಉದಾಹರಣೆಗೆ ಪ್ರಪಂಚದಲ್ಲಿ ಯಾವ ರಾಷ್ಟ್ರಗಳು ಅಥವಾ ರಾಜ್ಯಗಳು ತಟಸ್ಥ ರಾಜ್ಯಗಳಾಗಿವೆ, ಈ ಒಂದು ಶಾಂತಿಯುತವಾಗಿ ಇರಿಸುವಂತಹ ಒಂದು ಕೆಲಸವನ್ನು ಯಾವ ರಾಜ್ಯಗಳು ಮಾಡ್ತಾ ಇದ್ದಾವೆ ಅನ್ನೋದನ್ನು ನಾವು ನೋಡಿದ್ದೇ ಆಯಿತು ಅಂತಂದರೆ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಪ್ರಮುಖವಾಗಿ ಬ್ರೆಜಿಲ್ ಮತ್ತು ಚೀನಾ ಮತ್ತು ಅರ್ಜೆಂಟೈನಾ ಈ 3 ರಾಷ್ಟ್ರಗಳನ್ನು ನಾವು ತೆಗೆದುಕೊಂಡ್ರೆ ಬ್ರೆಜಿಲ್ ಒಂದು ಬಣ ಆಗಿರುತ್ತೆ ಅಥವಾ ಒಂದು ಗುಂಪಾಗಿರುತ್ತೆ. ಅದಕ್ಕೆ ಆಪೋಸಿಟಾಗಿ ಚಿಲಿ ಮತ್ತು ಅರ್ಜೆಂಟೈನಾ ಒಂದು ಗುಂಪಾಗಿರುತ್ತೆ. ಇವೆರಡರ ನಡುವೆ ಬೊಲಿವಿಯಾ, ಪರಾಗ್ವೆ, ಉರುಗ್ವೆ ಕಂಡು ಬರ್ತಾ ಇರೋದನ್ನು ನಾವು ನಕ್ಷೆನಲ್ಲಿ ನಾವು ಗಮನಿಸ್ಬೋದು. ಈ ನಕ್ಷೆಯನ್ನು ತೆಗೆದುಕೊಂಡು ನೋಡಿ, ಪ್ರಪಂಚದ ನಕ್ಷೆಯನ್ನು. ಬ್ರೆಜಿಲ್ಲು ದೊಡ್ಡ ರಾಷ್ಟ್ರ, ದಕ್ಷಿಣ ಅಮೇರಿಕಾ ಖಂಡದಲ್ಲಿರುವಂತಹ ದೊಡ್ಡ ರಾಷ್ಟ್ರ. ಆ ಒಂದು ರಾಷ್ಟ್ರ ಚಿಲಿ ಮತ್ತು ಅರ್ಜೆಂಟೈನಾ. ಅದಕ್ಕೆ ಆಪೋಸಿಟ್ ಆಗಿರುವಂತಹ ರಾಷ್ಟ್ರಗಳು ಚಿಲಿ ಮತ್ತು ಅರ್ಜೆಂಟೈನಾ. ಈ 2 ಶಕ್ತಿಶಾಲಿಯಾದಂತಹ ಬಣಗಳ ನಡುವೆ ತಟಸ್ಥ ಸ್ಥಾನವನ್ನು ಅಥವಾ ಬಫರ್ ಝೋನ್ ಆಗಿ ಉಳಿದಿರುವಂತಹ ರಾಷ್ಟ್ರ ಯಾವುದಪ್ಪ ಅಂತಂದರೆ ಬೊಲಿವಿಯಾ, ಪರಾಗ್ವೆ, ಉರುಗ್ವೆ ತಟಸ್ಥವಾಗಿ ಉಳಿದಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಬೊಲಿವಿಯಾ, ಪರಾಗ್ವೆ, ಉರುಗ್ವೆ ತಟಸ್ಥ ರಾಜ್ಯಗಳಾಗಿ ತನ್ನ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ.
ಇದೇ ರೀತಿಯಲ್ಲಿ ಪೋಲೆಂಡ್ ಮತ್ತು ಬಾಲ್ಟಿಕ್ ರಾಜ್ಯಗಳು ಜರ್ಮನಿ ಮತ್ತು ರಷ್ಯಾಗಳನ್ನು ಪ್ರತ್ಯೇಕಿಸಿವೆ. ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಕಾಲಘಟ್ಟದಲ್ಲಿ ಜರ್ಮನಿ ಮತ್ತು ರಷ್ಯಾ ರಾಷ್ಟ್ರಗಳು ಬಲಿಷ್ಠವಾದಂತಹ ರಾಷ್ಟ್ರಗಳಾಗಿರ್ತವೆ. ಆ ಎರಡು ರಾಷ್ಟ್ರಗಳ ನಡುವೆ ತಟಸ್ಥವಾಗಿ ಉಳಿದಂತಹ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಪೋಲೆಂಡ್ ಮತ್ತು ಬಾಲ್ಟಿಕ್ಕು. ಎರಡು ರಾಜ್ಯಗಳ ನಡುವೆ ತಟಸ್ಥವಾಗಿ ಉಳಿದಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ಏಷ್ಯಾ ಖಂಡದ ಒಂದು ಚಿತ್ರಣವನ್ನು ನಾವು ನೋಡಿದ್ರೆ, ಏಷ್ಯಾ ಖಂಡದ ಕೇಂದ್ರ ಭಾಗವು ಸುತ್ತಲಿನ ವಿವಿಧ ರಾಜ್ಯ ಹಾಗೂ ಬಣಗಳನ್ನು ಪ್ರತ್ಯೇಕಿಸುವುದು. ಆಫ್ಘಾನಿಸ್ತಾನ, ಉತ್ತರದ ರಷ್ಯಾ, ಉತ್ತರದಲ್ಲಿ ಏಷ್ಯಾ ಖಂಡದ ಉತ್ತರದಲ್ಲಿ ನಾವು ರಷ್ಯಾ ಭಾಗವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ದಕ್ಷಿಣದ ಬ್ರಿಟಿಷ್ ಸಾಮ್ರಾಜ್ಯದ ಭಾಗವಾಗಿದ್ದ ಭಾರತವನ್ನು ಪ್ರತ್ಯೇಕಿಸಿರುವುದು. ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋದಕ್ಕಿಂತ ಮುಂಚೆ 1947ಕ್ಕಿಂತ ಹಿಂದಿನ ಒಂದು ಚಿತ್ರಣವನ್ನು ನಾವು ನೋಡಿದ್ರೆ ಭಾರತ ಆಗಿರ್ಬೋದು, ಹಾಗೆಯೇ ಏಷ್ಯಾ ಖಂಡದ ದಕ್ಷಿಣದ ಭಾಗ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಬ್ರಿಟಿಷರ ಆಳ್ವಿಕೆ ಇದ್ದಿದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಈ ಆಫ್ಘಾನಿಸ್ತಾನ ಏನು ಕಾರ್ಯವನ್ನು ಮಾಡ್ತಿತ್ತಪ್ಪ ಅಂತಂದರೆ, ಉತ್ತರದಲ್ಲಿ ಬಲಿಷ್ಠವಾದಂತಹ ರಷ್ಯಾ ಮತ್ತು ದಕ್ಷಿಣದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಏನಿತ್ತೋ ಇವೆರಡರ ನಡುವೆ ತಟಸ್ಥವಾದಂತಹ ತಟಸ್ಥ ರಾಜ್ಯವಾಗಿ ಉಳಿದಿದ್ದಂತಹ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಅದು ಆಫ್ಘಾನಿಸ್ತಾನ ಆಗಿತ್ತು. ಆಫ್ಘಾನಿಸ್ತಾನ ತಟಸ್ಥ ರಾಜ್ಯವಾಗಿ ಇದ್ದಿದ್ದರಿಂದ ರಷ್ಯಾ ಮತ್ತು ಬ್ರಿಟನ್ನಿನ ನಡುವೆ ಅಥವಾ ಬ್ರಿಟನ್ ಸಂಸ್ಥಾನದ ನಡುವೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಅಥವಾ ಕಲಹಗಳು ಆಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಚೈನಾ ರಷ್ಯಾದ ನಡುವೆ ಮಂಗೋಲಿಯಾ, ಏಷ್ಯಾ ಖಂಡದ ಪ್ರಮುಖ ರಾಷ್ಟ್ರಗಳು ಅಂತಂದರೆ ಬಲಿಷ್ಠ ರಾಷ್ಟ್ರಗಳು ಅಂತಂದರೆ ರಷ್ಯಾ ಮತ್ತು ಚೈನಾ. ಇಲ್ಲಿ ಒಂದು ಪಾಯಿಂಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು ವಿದ್ಯಾರ್ಥಿ ಮಿತ್ರರೇ. ರಷ್ಯಾ ಅಂತ ಬಂದಾಗ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಷ್ಟ್ರ. ಆ ರಾಷ್ಟ್ರ ಏಷ್ಯಾ ಖಂಡದಲ್ಲಿ ಮತ್ತು ಯುರೋಪ್ ಖಂಡದಲ್ಲಿ ಎರಡೂ ಖಂಡಗಳಲ್ಲೂ ತನ್ನ ಒಂದು ಭೂಪ್ರದೇಶವನ್ನು ಹೊಂದಿರೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕಾಗ್ತದೆ. ಇಲ್ಲಿ ನಾನು ಏಷ್ಯಾ ಅಂದಾಗ ರಷ್ಯಾ ಈ ಒಂದು ದೇಶವನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ಹಾಗಾಗಿ ಗೊಂದಲ ಮಾಡಿಕೊಳ್ಳುವಂತಹ ಅವಶ್ಯಕತೆ ಅನಿವಾರ್ಯತೆ ಇಲ್ಲ. ರಷ್ಯಾ ರಾಷ್ಟ್ರ ಎರಡೂ ಖಂಡಗಳಲ್ಲಿ, ಯುರೋಪ್ ಮತ್ತು ಏಷ್ಯಾ ಖಂಡದಲ್ಲಿ ಎರಡೂ ಖಂಡಗಳಲ್ಲಿ ಭೂಪ್ರದೇಶವನ್ನು ಹೊಂದಿದೆ. ಈ ಎರಡು ರಾಷ್ಟ್ರಗಳ ನಡುವೆ ಚೈನಾ ಮತ್ತು ರಷ್ಯಾ ನಡುವೆ ಮಂಗೋಲಿಯಾ ತಟಸ್ಥ ರಾಜ್ಯವಾಗಿ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ಚೀನಾ ಮತ್ತು ಭಾರತದ ನಡುವೆ ನೇಪಾಳ ಮತ್ತು ಭೂತಾನ್ಗಳು ತಟಸ್ಥ ರಾಜ್ಯಗಳಾಗಿ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಕೆಲವು ವೇಳೆ ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯ ಘರ್ಷಣೆಗಳನ್ನು ತಪ್ಪಿಸುವ ತಟಸ್ಥ ವಲಯಗಳನ್ನು ಸಹ ನಿರ್ಮಿಸಲಾಗಿದೆ. ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಅಂತಂದ್ಬಿಟ್ಟು ನಾವೇನು ಕರಿತಾ ಹೋಗ್ತೀವಿ, ಸಾಂಸ್ಕೃತಿಕ ಭಿನ್ನತೆಗಳು, ವಿಭಿನ್ನ ಸಂಸ್ಕೃತಿಗಳು ಇದ್ದಂತಹ ಸಂದರ್ಭದಲ್ಲಿ ಒಂದು ಕಲಹ ನಿರ್ಮಾಣ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಆ ಕಲಹಗಳನ್ನು ತಟಸ್ಥಗೊಳಿಸಲು ಒಂದಷ್ಟು ತಟಸ್ಥ ರಾಜ್ಯಗಳು ಅಥವಾ ತಟಸ್ಥ ಪ್ರದೇಶಗಳು ಅಸ್ತಿತ್ವದಲ್ಲಿ ಭೂ ನಕ್ಷೆನಲ್ಲಿ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸಹರಾ ಮರುಭೂಮಿಯು ಉತ್ತರದ ಬಿಳಿಯರ ಆಫ್ರಿಕಾವನ್ನು ದಕ್ಷಿಣದ ನೀಗ್ರೋ ವಲಯದಿಂದ ಪ್ರತ್ಯೇಕಿಸಿದೆ. ಆಫ್ರಿಕಾ ಖಂಡದ ಉತ್ತರದ ಭಾಗದಲ್ಲಿ ಬಿಳಿಯರು ಅಂದರೆ ಯುರೋಪಿಯನ್ನರು ಅತಿ ಹೆಚ್ಚು ಪ್ರಮಾಣದಲ್ಲಿ ನೆಲೆ ನಿಂತಿರೋದನ್ನು ನಾವು ಗಮನಿಸ್ಬೋದು. ಹಾಗೆಯೇ ಆಫ್ರಿಕಾ ಖಂಡದ ದಕ್ಷಿಣದ ಭಾಗದಲ್ಲಿ ನೀಗ್ರೋ ಕಪ್ಪು ಜನಾಂಗದವರು ಅಧಿಕ ಪ್ರಮಾಣದಲ್ಲಿ ಕೇಂದ್ರೀಕರಿಸಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಕರಿಯರು ಮತ್ತು ಬಿಳಿಯರ ನಡುವೆ ಒಂದು ಯಾವುದೇ ರೀತಿಯಾದಂತಹ ಕಲಹ ಆಗದೇ ಇರೋ ರೀತಿ ನೋಡ್ಕೊಳ್ಳುವಂತಹ ಒಂದು ಕಾರ್ಯವನ್ನು ಸಹರಾ ಮರುಭೂಮಿ ಮಾಡ್ತಾ ಇರೋದನ್ನು ನಾವು ಆಫ್ರಿಕಾ ಖಂಡದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಪ್ರಾಕೃತಿಕ ತಟಸ್ಥ ವಲಯವಾಗಿದೆ. ಪ್ರಕೃತಿದತ್ತವಾಗಿ ನಿರ್ಮಾಣ ಆಗಿರುವಂತಹ ಸಹರಾ ಮರುಭೂಮಿ ಕರಿಯರು ಮತ್ತು ಬಿಳಿಯರ ನಡುವೆ ಇರೋದರಿಂದ ಇದನ್ನು ನಾವು ಪ್ರಾಕೃತಿಕ ತಟಸ್ಥ ವಲಯ ಅಂತಂದ್ಬಿಟ್ಟು ಕರಿತಾ ಹೋಗ್ತೀವಿ. ಹಾಗೆಯೇ ಆಫ್ರಿಕಾದ ದಕ್ಷಿಣದ ಭಾಗದಲ್ಲಿ, ಆಫ್ರಿಕಾ ಖಂಡದ ದಕ್ಷಿಣದ ಭಾಗನ ನಾವು ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ದಕ್ಷಿಣ ಆಫ್ರಿಕಾ ಹಾಗೂ ಜಿಂಬಾಬ್ವೆ ಎರಡೂ ರಾಷ್ಟ್ರಗಳಲ್ಲಿ ಬಿಳಿಯರು ಅಧಿಕ ಪ್ರಮಾಣದಲ್ಲಿ ಕಂಡುಬರ್ತಾ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇವುಗಳನ್ನು ಮಧ್ಯ ಆಫ್ರಿಕಾದಿಂದ ಪ್ರತ್ಯೇಕಿಸುವ ತಟಸ್ಥ ವಲಯಗಳು ರೂಪಿತವಾಗಿದೆ. ಇವೆರಡರ ನಡುವೆ ಜಿಂಬಾಬ್ವೆ ಆಗಿರ್ಬೋದು ಮತ್ತು ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಇವೆರಡರ ನಡುವೆ ತಟಸ್ಥ ವಲಯ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟು ತಟಸ್ಥ ವಲಯಗಳ ಕ್ಷೀಣತೆ. ಪ್ರಸ್ತುತ ದಿನದಲ್ಲಿ ಬಫರ್ ಝೋನ್ಸ್ ಅಥವಾ ತಟಸ್ಥ ವಲಯಗಳು ತನ್ನ ಒಂದು ಮಾನ್ಯತೆಯನ್ನು ಕಳೆದುಕೊಳ್ತಾ ಇರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಎರಡನೆಯ ಮಹಾಯುದ್ಧದವರೆಗೂ ತಟಸ್ಥ ವಲಯಗಳು ಅತ್ಯಂತ ಪರಿಣಾಮಕಾರಿಯಾದ ಕಾರ್ಯವನ್ನು ನಿರ್ವಹಿಸುತ್ತಿದ್ದವು. ಅಪ್ ಟು ಸೆಕೆಂಡ್ ವರ್ಲ್ಡ್ ವಾರ್ವರೆಗೂ ತಟಸ್ಥ ವಲಯಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಪ್ರಪಂಚದ ಹಲವಾರು ಭಾಗಗಳಲ್ಲಿ ಇವುಗಳು ಘರ್ಷಣೆ, ಯುದ್ಧಗಳನ್ನು ತಪ್ಪಿಸಿವೆ. ಅಫ್ಕೋರ್ಸ್ ಒಪ್ಕೊಬೇಕು ಈ ಪಾಯಿಂಟನ್ನು ನಾವು. ಎರಡನೇ ಮಹಾಯುದ್ಧದವರೆಗೂ ತಟಸ್ಥ ವಲಯಗಳು ಪ್ರಪಂಚದಾದ್ಯಂತ ನಡೆಯುತ್ತಿದ್ದಂತಹ ಅಥವಾ ನಡೆಯಲು ಸಾಧ್ಯತೆ ಇದ್ದಂತಹ ಘರ್ಷಣೆಗಳು ಮತ್ತು ಯುದ್ಧಗಳನ್ನು
ಹಲವಾರು ಸಂದರ್ಭದಲ್ಲಿ ತಪ್ಪಿಸಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಆದರೆ ಇತ್ತೀಚಿನ ಅವಧಿಯಲ್ಲಿ ಇವುಗಳು ಕ್ಷೀಣಿಸಿ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿವೆ. ಪ್ರಸ್ತುತ ದಿನದಲ್ಲಿ ತಟಸ್ಥ ವಲಯಗಳು ತನ್ನ ಒಂದು ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿದ್ದಾವೆ. ಇವುಗಳ ಒಂದು ಕ್ಷೀಣತೆಗೆ ಕಾರಣಗಳನ್ನು ನಾವು ನೋಡಿದ್ದೇ ಆದರೆ ಹಲವಾರು ಕಾರಣಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅದರಲ್ಲಿ ಪ್ರಮುಖವಾದಂತಹ ಕಾರಣಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಯಾವ ಒಂದು ಕಾರಣಗಳಿಂದ ತಟಸ್ಥ ವಲಯಗಳು ಪ್ರಸ್ತುತ ದಿನದಲ್ಲಿ ಅಥವಾ ಪ್ರಸ್ತುತ ಪ್ರಪಂಚದ ನಕ್ಷೆಯಲ್ಲಿ ತನ್ನ ಸ್ಥಾನವನ್ನು ಕಳೆದುಕೊಳ್ತಾ ಇದೆ ಅನ್ನೋದನ್ನು ಕೆಲವೊಂದಷ್ಟು ಪಾಯಿಂಟ್ಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೆಯದಾಗಿ ನಾವು ನೋಡಿದ್ದೇ ಆದರೆ ಹಿಂದೆ ತಟಸ್ಥ ಭಾಗವಾಗಿದ್ದ ರಾಜ್ಯಗಳು ಬಲಹೀನವಾಗಿದ್ದವು. ಆದರೆ ಇಂತಹ ರಾಜ್ಯಗಳು ಇಂದು ರಾಷ್ಟ್ರೀಯತೆಯ ಅಭಿವೃದ್ಧಿಯಿಂದ ಬಲಶಾಲಿಯಾಗಿವೆ. ಹಿಂದೆ ಇದ್ದಂತಹ ತಟಸ್ಥ ರಾಜ್ಯಗಳು ಪ್ರಸ್ತುತ ದಿನದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾವೆ. ಆವತ್ತು ಆ ರಾಜ್ಯಗಳು ತುಂಬ ವೀಕ್ ಆಗಿದ್ವು. ತುಂಬ ಶಕ್ತಿಯನ್ನು ಪ್ರಸ್ತುತ ದಿನದಲ್ಲಿ ಪಡೆದುಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ರಾಷ್ಟ್ರೀಯತೆಯ ಅಭಿವೃದ್ಧಿಯಿಂದ ಆ ರಾಷ್ಟ್ರಗಳು ಬಲಶಾಲಿಯಾಗಿ ಏನು ಎರಡನೇ ಮಹಾಯುದ್ಧದವರೆಗೆ ಇದ್ದಂತಹ ತಟಸ್ಥ ರಾಜ್ಯಗಳು ಪ್ರಸ್ತುತ ಶಕ್ತಿಶಾಲಿ ರಾಜ್ಯಗಳಾಗಿ ಅಥವಾ ರಾಷ್ಟ್ರಗಳಾಗಿ ಪರಿವರ್ತನೆ ಆಗಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ತಟಸ್ಥ ರಾಜ್ಯಗಳು ತನ್ನ ಒಂದು ಸ್ಥಾನವನ್ನು ಕಳೆದುಕೊಂಡಿದ್ದಾವೆ. ಎರಡನೆಯದಾಗಿ ರಕ್ಷಣೆಯ ಹಲವಾರು ತಾಂತ್ರಿಕತೆಗಳು ಅಭಿವೃದ್ಧಿ ಹೊಂದಿವೆ. ಪ್ರಸ್ತುತ ದಿನದಲ್ಲಿ ಎಲ್ಲ ರಾಷ್ಟ್ರಗಳು ಡಿಫೆನ್ಸನ್ನು ತುಂಬ ಸ್ಟ್ರಾಂಗಾಗಿ ಡೆವಲಪ್ ಮಾಡ್ಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ವಿಮಾನಗಳನ್ನಾಗಿರ್ಬೋದು ಅಥವಾ ಖಂಡಾಂತರ ಕ್ಷಿಪಣಿಗಳಾಗಿರ್ಬೋದು, ರಾಕೆಟ್ಗಳನ್ನು ಉಡಾವಣೆ ಮಾಡೋದಾಗಿರ್ಬೋದು. ಸೊ ಹಾಗಾಗಿ ಎಲ್ಲ ರಾಷ್ಟ್ರಗಳು ತಂತ್ರಜ್ಞಾನವನ್ನು ಡೆವಲಪ್ ಮಾಡ್ಕೊಂಡಿರೋದ್ರಿಂದ ಮತ್ತು ತನ್ನ ಒಂದು ರಾಷ್ಟ್ರದ ರಕ್ಷಣೆಗೆ ಹೆಚ್ಚಿನ ಒತ್ತನ್ನು ನೀಡಿರೋದ್ರಿಂದ ಹಲವಾರು ರಾಷ್ಟ್ರಗಳು ಹಿಂದೆ ಇದ್ದಂತಹ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲವೂ ಸಹ ಪ್ರಸ್ತುತ ದಿನದಲ್ಲಿ ತುಂಬ ಶಕ್ತಿಶಾಲಿ ರಾಷ್ಟ್ರಗಳಾಗಿ ಪರಿವರ್ತನೆ ಆಗಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಸೊ ಹಾಗಾಗಿ ಪ್ರತಿಯೊಂದು ರಾಷ್ಟ್ರವೂ ಸಹ ಈ ಪ್ರಸ್ತುತ ದಿನದಲ್ಲಿ ಹೋರಾಟವನ್ನು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದಾವೆ. ಸೊ ಹಾಗಾಗಿ ಹಿಂದೆ ಇದ್ದಂತಹ ತಟಸ್ಥ ವಲಯಗಳು ಪ್ರಸ್ತುತ ಅವು ಸಹ ಶಕ್ತಿಶಾಲಿ ರಾಜ್ಯಗಳಾಗಿ ಪರಿವರ್ತನೆ ಆಗಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆಯೇ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿದ್ದ ಅಮೇರಿಕಾ, ರಷ್ಯಾ ಎರಡೂ ಬಣ ಇಂದು ಅಮೇರಿಕಾ ಮಾತ್ರ ಉಳಿದಿದೆ. ಎರಡನೇ ಮಹಾಯುದ್ಧದವರೆಗೆ ಅಪ್ ಟು 1990ವರೆಗೂ 1990, 91, 92ರ ಕಾಲಘಟ್ಟದವರೆಗೆ ಪ್ರಪಂಚದಲ್ಲಿ ಎರಡು ಬಲ ರಾಷ್ಟ್ರಗಳಿದ್ದವು. ಒಂದು ಅಮೇರಿಕಾ ಮತ್ತು ಇನ್ನೊಂದು ರಷ್ಯಾ. ಇವೆರಡರ ನಡುವೆ ಶೀತಲ ಸಮರ ಅನ್ನೋದು ನಿರಂತರವಾಗಿ ನಡೀತಾನೆ ಇರ್ತಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಯಾವ ರಾಷ್ಟ್ರಗಳು ಸಹ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿನೇ ಇರ್ತಿರಲಿಲ್ಲ. ಎರಡು ರಾಷ್ಟ್ರಗಳು ತುಂಬ ಸ್ಟ್ರಾಂಗ್ ಇದ್ದಾವೆ, ತುಂಬ ವಿಸ್ತಾರವನ್ನು ಒಳಗೊಂಡಿದೆ ಭೂಪ್ರದೇಶ. ಸೊ ಅಧಿಕ ಪ್ರಮಾಣದ ಶಕ್ತಿ ಸಂಪನ್ಮೂಲವನ್ನು ಒಳಗೊಂಡಿದ್ದಾವೆ ಎರಡು ರಾಷ್ಟ್ರಗಳು, ಮತ್ತು ಆರ್ಥಿಕವಾಗಿ ತುಂಬ ಡೆವಲಪ್ ಆಗಿದ್ದಾವೆ. ಸೊ ಈ ದೃಷ್ಟಿಯಿಂದ ಈ ಎರಡು ರಾಷ್ಟ್ರಗಳು ಯಾವ ಸಂದರ್ಭದಲ್ಲೂ ಸಹ ಫ್ಲೆಕ್ಸಿಬಲ್ ಆಗ್ತಾನೆ ಇರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇದ್ದಂತಹ ರಾಷ್ಟ್ರಗಳು 1992ರಲ್ಲಿ ರಷ್ಯಾ ಒಡೆದು ಛಿದ್ರ ಆಗ್ತದೆ. ರಷ್ಯಾ ಅನ್ನೋ ಒಂದು ರಾಷ್ಟ್ರ ಹಲವಾರು ರಾಷ್ಟ್ರಗಳಾಗಿ ಒಡೆದು ಛಿದ್ರ ಆಗಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಉಕ್ರೇನ್ ಆಗಿರ್ಬೋದು, ಉಜ್ಬೇಕಿಸ್ತಾನ್ ಆಗಿರ್ಬೋದು, ಕಿರ್ಗಿಸ್ತಾನ್ ಆಗಿರ್ಬೋದು, ಇವೆಲ್ಲವೂ ಸಹ ರಷ್ಯಾದ ಭಾಗ ಆಗಿತ್ತು. 1992ರಲ್ಲಿ ಇವು ಸಪ್ರೇಟ್ ರಾಷ್ಟ್ರಗಳಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತವೆ. ಸೊ ಹಾಗಾಗಿ ರಷ್ಯಾ ತನ್ನ ಒಂದು ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತದೆ. ಆದರೆ ಇವತ್ತು ಪ್ರಸ್ತುತ ದಿನದಲ್ಲಿ ಅಮೇರಿಕಾ ಅತಿ ಹೆಚ್ಚು ಶ್ರೀಮಂತವಾಗಿ ಶಕ್ತಿಶಾಲಿ ರಾಷ್ಟ್ರವಾಗಿ ಉಳಿದುಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅದಕ್ಕೆ ಪೈಪೋಟಿಯನ್ನು ನೀಡುವಂತಹ ಯಾವ ಮತ್ತೊಂದು ರಾಷ್ಟ್ರವೂ ಸಹ ಈ ಭೂಮಿ ಮೇಲೆ ಈಗ ಇಲ್ಲ, ಸದ್ಯಕ್ಕೆ 1990ರವರೆಗೆ ಅಮೇರಿಕಾ ಮತ್ತು ರಷ್ಯಾ ಎರಡೂ ಸ್ಟ್ರಾಂಗ್ ನೇಷನ್ ಆಗಿದ್ದು. ಬಟ್ ಯಾವಾಗ ರಷ್ಯಾ ಒಡೆದು ಚೂರಾಗುತ್ತೋ ಆ ನಂತರದಿಂದ ಅಮೇರಿಕಾ ಒಂದೇ ಶಕ್ತಿಶಾಲಿ ರಾಷ್ಟ್ರವಾಗಿ ಉಳಿದುಕೊಂಡಿರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಇವೆಲ್ಲ ಕಾರಣಗಳಿಂದ ಪ್ರಪಂಚದಲ್ಲಿ ಪ್ರಸ್ತುತ ದಿನದಲ್ಲಿ ನಾವು ತಟಸ್ಥ ವಲಯಗಳನ್ನು, ಬಫರ್ ಝೋನ್ಸ್ಗಳನ್ನು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ದಿನದ ತರಗತಿಯಲ್ಲಿ ತಟಸ್ಥ ವಲಯಗಳು ಅಂತಂದರೆ ಏನು, ಪ್ರಪಂಚದ ನಕ್ಷೆಯಲ್ಲಿ ತಟಸ್ಥ ವಲಯಗಳಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ರಾಷ್ಟ್ರಗಳು ಯಾವ್ಯಾವು, ಮತ್ತು ತಟಸ್ಥ ವಲಯಗಳು ಹೇಗೆ ತನ್ನ ಒಂದು ಪ್ರಾಮುಖ್ಯತೆಯನ್ನು ಪ್ರಸ್ತುತ ದಿನದಲ್ಲಿ ಕಳೆದುಕೊಳ್ತಾ ಇದೆ ಎನ್ನುವ ಒಂದು ವಿಷಯವನ್ನು ಕುರಿತು ಈ ದಿನದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಈ ಒಂದು ತರಗತಿಯನ್ನು ಸಿದ್ಧಪಡಿಸಲು ಪ್ರಮುಖವಾಗಿ ಬಳಸಿದಂತಹ ಪುಸ್ತಕವೆಂದರೆ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಬೈ ಡಾಕ್ಟರ್ ರಂಗನಾಥ್. ಥ್ಯಾಂಕ್ ಯು. ಧನ್ಯವಾದಗಳು.